ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮ್ಯಾಮೋಗ್ರಫಿಯ ಬಗ್ಗೆ ಇರುವಂತಹ ತಪ್ಪು ಅಭಿಪ್ರಾಯಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಬ್ರೆಸ್ಟ್ ಇಮ್ಯಾಜಿಂಗ್ ಅಂಡ್ ಇಂಟರ್ವೆನ್ಷನ್ ಸ್ಪೆಷಲಿಸ್ಟ್ ಹಾಗೆ ರೇಡಿಯೋಲಜಿ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಹೌದು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಟ್ರೈನ್ಡ್ ಬ್ರೆಸ್ಟ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸೌಜನ್ಯ ಮೈನಾಲಿ ಬ್ರಾಕ್ಸ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಟ್ರೈನ್ಡ್ ಬ್ರೆಸ್ಟ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ನಿಮ್ಗೀಗ ಜಾಸ್ತಿಯಾಗಿ ಕೆಲವೊಂದು ತಪ್ಪು ಅಭಿಪ್ರಾಯಗಳ ಬಗ್ಗೆ ಗೊತ್ತಿರ್ಬೋದು. ಅಂದರೆ ಈಗ ನಾವು ತಗೊಂಡಿರುವಂಥ ಟಾಪಿಕ್ ಮ್ಯಾಮೋಗ್ರಫಿ ಬಗ್ಗೆ ಇರುವಂಥ ತಪ್ಪು ಅಭಿಪ್ರಾಯಗಳು. ಈಗ ಕೆಲವೊಂದ್ಸಲ ಮಾಹಿತಿಯ ಕೊರತೆಯಿಂದ ಇರ್ಬೋದು, ಅವ್ರಿಗೆ ಗೊತ್ತಿರೋದಿಲ್ಲ ಏನು ಎಂತ ಅಂತೇಳಿ. ಅಂಥವರಿಗೆ ಒಂದು ಮಾಹಿತಿನ ಕೊಡುವಂಥ ಕೆಲಸನ ಇವತ್ತಿನ ನಾವು ಎಪಿಸೋಡಲ್ಲಿ ಮಾಡ್ತಿರುವಂಥದ್ದು. ಈಗ ಮೊದಲನೇದಾಗಿ ಮ್ಯಾಮೋಗ್ರಫಿ ಅಂದರೆ ಏನು ಅನ್ನುವಂಥದ್ದು, ಮತ್ತು ಇದರ ಅಗತ್ಯ ಯಾವಾಗ ಬೀಳ್ತದೆ, ಏನೆಲ್ಲ ಲಕ್ಷಣಗಳು ಒಂದು ಮಹಿಳೆಯಲ್ಲಿ ಕಂಡು ಬಂದಾಗ ಅವರು ಈ ಮ್ಯಾಮೋಗ್ರಫಿಯನ್ನು ಅಥವಾ ಮ್ಯಾಮೋಗ್ರಾಮನ್ನು ಇದು ಸಜೆಸ್ಟ್ ಮಾಡ್ತೀರಾ ಅಂಥವರಿಗೆ? ಸೊ ಮ್ಯಾಮೋಗ್ರಫಿ ಅಂತಂದರೆ ಅದು ಸ್ತನದ್ದು ಎಕ್ಸ್ರೇ. ಈಗ ಶ್ವಾಸಕೋಶದ್ದು ಎಕ್ಸ್ರೇ ತೆಗೆಯೋದು ಚೆಸ್ಟ್ ಎಕ್ಸ್ರೇ ಅಂತ ಹೇಳ್ತೀವಿ. ಸೇಮ್ ಅದೇ ಥರನೇ ಮ್ಯಾಮೋಗ್ರಫಿ ಅಂದರೆ ಸ್ತನದ್ದನ್ನು ನಾವು ಎಕ್ಸ್ರೇ ತೆಗೆಯೋದು, ಒಂದು ಫೋಟೋ ತೆಗೆಯೋದು. ಆದರೆ ಡಿಫ್ರೆನ್ಸ್ ಏನಂದರೆ ಚೆಸ್ಟ್ ಎಕ್ಸ್ರೇ ಅಲ್ಲಿ ನಾವು ಏನು ಸುಮ್ಮನೆ ದೊಡ್ಡ ಶ್ವಾಸ ಮಾಡಿ ನಾವು ಎಕ್ಸ್ಪೋಸ್ ಮಾಡ್ತೀವಿ. ಆದರೆ ಮ್ಯಾಮೋಗ್ರಫಿದಲ್ಲಿ 2 ಪ್ಯಾಡಲ್ಸ್ ಮಧ್ಯದಲ್ಲಿ ಸ್ತನನ ಇಟ್ಬಿಟ್ಟು ಅದನ್ನ ಪ್ರೆಸ್ ಮಾಡಿ ಆವಾಗ ನಾವು ಅದನ್ನ ಇಮೇಜ್ ತೆಗಿತೀವಿ. ಅಂದ್ರೆ ಈ ಎಕ್ಸ್ರೇಗೂ ಅದಕ್ಕೆ ಇರುವಂತ ವ್ಯತ್ಯಾಸಗಳು ಹೀಗೆ ಅಂತನಾ? ಅದು ಮಾಡುವಂತ ತರೀಕ ಅಲ್ಲಿ ವ್ಯತ್ಯಾಸ ಇದೆ ಅಷ್ಟೇ ಬಿಟ್ಟು ಅದ್ರದ್ದು ಪ್ರೊಸೀಜರ್, ಎಕ್ಸ್ರೇ ಯೂಸ್ ಮಾಡೋದು, ಒಂದು ಬರುವಂತದ್ದು ಫೋಟೋ ಫಿಲ್ಮ್ ಅದೆಲ್ಲ ಒಂದೇ ತರ. ಸೊ ಅದು ಮ್ಯಾಮೋಗ್ರಫಿ, ಅದಕ್ಕೆ ನಾವು ಹೇಳ್ತೀವಿ. ಅಂದ್ರೆ ಎಕ್ಸ್ರೇದು ಒಂದು ಮುಂದುವರೆದ ಅಂದ್ರೆ ನೆಕ್ಸ್ಟ್ ಅಪ್ಡೇಟ್ ತರ. ಎಕ್ಸ್ರೇದು ಅಂದ್ರೆ ಓನ್ಲಿ ಫಾರ್ ಬ್ರೆಸ್ಟ್ ಗೆ ಮಾತ್ರ ಯೂಸ್ ಮಾಡುವಂತದ್ದು. ನಾವು ಮತ್ತೆ ಬೇರೆ ಇದು ದೇಹದ ಭಾಗಗಳಿಗೆ ಇಲ್ಲ, ಆಗೋಲ್ಲ. ಓನ್ಲಿ ಬ್ರೆಸ್ಟ್ ಗೆ ಮಾತ್ರ ಯೂಸ್ ಮಾಡೋದು ಮ್ಯಾಮೋಗ್ರಫಿ. ಅಂದ್ರೆ ಏನೆಲ್ಲ ಲಕ್ಷಣಗಳಿದ್ರೆ ಮ್ಯಾಮೋಗ್ರಾಮ್? ಸೊ ಕೆಲವೊಮ್ಮೆ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಏನಂದ್ರೆ ಲಕ್ಷಣಗಳು ಇರೋದೇ ಇಲ್ಲ, ಪೇಷಂಟ್ಗೆ ಗೊತ್ತೂ ಆಗೋದಿಲ್ಲ ಅದೇನಾದ್ರೂ ಮುಂಚೆ ಕ್ಯಾನ್ಸರ್ ಇದೆನಾ ಇಲ್ಲ ಸ್ತನದ್ರಲ್ಲಿ ಅಂತೇಳಿ. ಆದ್ರೆ ಒಂದೇ ಲಕ್ಷಣ ಇರುತ್ತಂತಲ್ಲ, ತುಂಬಾ ಲಕ್ಷಣಗಳು ಇರ್ಬೋದು. ತುಂಬಾ ಸಾಮಾನ್ಯವಾಗಿರೋದಂದ್ರೆ ಕೈಗೆ ಸಿಗುವಂಥದ್ದು ಗಡ್ಡೆ. ಅದು ಕೈಗೆ ಸಿಗುವಂಥದ್ದು ಗಡ್ಡೆ ಸ್ತನದಲ್ಲಿ ಇರ್ಬೋದು ಅಥವಾ ಕಂಕಳದಲ್ಲಿ ಕೂಡ ಇರ್ಬೋದು. ಈ ತರ ಇದ್ದಾಗ ನಾವು ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ಗೆ ಸಂಪರ್ಕಿಸಬೇಕು. ಅಂದ್ರೆ ಅವ್ರಿಗೆ ಮುಟ್ಟಿದಾಗ ಗೊತ್ತಾಗುತ್ತೆ. ಇನ್ನ ಕೆಲವೊಮ್ಮೆ ಟೈಮಲ್ಲಿ ಗಡ್ಡೆ ಕೈಗೆ ಸಿಗೋದಿಲ್ಲ, ಆವಾಗ ಬೇರೆ ಲಕ್ಷಣಗಳು ನೋಡ್ಬೇಕಂತಂದ್ರೆ ಇದು ನಿಪ್ಪಲ್ ಅಂತ ಹೇಳ್ತಾರೆ, ತೊಟ್ಟು. ಅದು ಸಣ್ಣದಾಗ್ತಾ ಹೋಗುತ್ತೆ ಅಥವಾ ಒಳಗಾಕ್ ಹೋಗ್ತಾ ಬರುತ್ತೆ, ಅಥವಾ ನಿಪ್ಪಲ್ ತೊಟ್ಟದಿಂದ ನೀರ್ ಅಥವಾ ರಕ್ತ ಬರುತ್ತೆ, ಅಥವಾ ಇದು ಸ್ತನದ್ದು ಚರ್ಮ ಕಿತ್ಲೆ ಹಣ್ಣು ಚರ್ಮ ತರ ದಪ್ಪ ಆಗಿರುತ್ತೆ. ಈ ತರ ಎಲ್ಲ ಆದಾಗ ಅವಾಗ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ಗೆ ಕಾಣಿಸ್ಬೇಕು. ಸೊ ಅವಾಗ ಡಾಕ್ಟರ್ ಅವರದ್ದು ಏಜ್ ಮತ್ತೆ ಅದು ಪರೀಕ್ಷೆ ಮಾಡಿದ ನಂತರ ಅವರು ಮ್ಯಾಮೋಗ್ರಾಮ್ಗೆ ಬರ್ದು ಕೊಡ್ತಾರೆ. ಸೊ ಅವಾಗ ಅವರಿಗೆ ನಾವು ಮ್ಯಾಮೋಗ್ರಫಿ ಮಾಡ್ತೀವಿ. ಕ್ಯಾನ್ಸರ್ ಇದೆನಾ ಇಲ್ಲ, ಇದ್ರೆ ಎಷ್ಟಿದೆ, ಎಲ್ಲೆಲ್ಲಿ ಹೋಗಿದೆ, ಅದನ್ನೆಲ್ಲ ಸ್ತನದಲ್ಲಿ ಮಾತ್ರ ನೋಡ್ಲಿಕ್ಕೆ ನಾವು ಈ ಮ್ಯಾಮೋಗ್ರಫಿ ಅನ್ನೋದು ಮಾಡುವಂಥದ್ದು. ಈಗ ಗೆಡ್ಡೆ ಇಲ್ಲದಿದ್ರೆ ಅವರಿಗೆ ಈ ಒಂದು ಮ್ಯಾಮೋಗ್ರಾಮ್ ಮಾಡುವಂತ ಅಗತ್ಯ ಇಲ್ಲ ಅಂತ ಅರ್ಥನಾ? ಇಲ್ಲ, ಏನಕ್ಕಂತಂದ್ರೆ ಕೈಗೆ ಸಿಗುವಂತದ್ದು ಗಡ್ಡೆ ಬರೋ ಸ್ಟೇಜ್ ಆ ಹಂತಕ್ಕೆ ನಾವು ಅದಕ್ಕೆ ಆಲ್ರೆಡಿ ಕ್ಯಾನ್ಸರ್ ಸ್ಟಾರ್ಟ್ ಆಗಿ ಒಂದು ಏಜ್ ಆಗ್ಬಿಟ್ಟಿದೆ, ಒಂದು ಗುಂಪೆ ತರ ಸೇರ್ಕೊಂಡು ಒಂದು ಗಡ್ಡೆ ಫಾರ್ಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಅವಾಗ ನಮ್ಗೆ ಅಥವಾ ಡಾಕ್ಟರ್ಗೆ ಕೈಗೆ ಸಿಗುತ್ತೆ. ಅದ್ರ ಮುಂಚೆ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ, ಪ್ರಾರಂಭಿಕ ಸ್ಟೇಜ್ ಅಲ್ಲಿ ಇದ್ದಾಗ ಅವಾಗ ಕಂಡು ಬರುವಂತದ್ದು ಬದಲಾವಣೆಗಳು ಮ್ಯಾಮೋಗ್ರಾಮ್ ಅಲ್ಲಿ ಮಾತ್ರ ಕಾಣುತ್ತೆ. ಸೊ ಕೈಗೆ ಗಡ್ಡೆ ಸಿಗ್ಲಿಲ್ಲ ಅಥವಾ ಡಾಕ್ಟರ್ಗೆ ಅಥವಾ ನಮಗೆ ಕೈಗೆ ಸಿಗ್ಲಿಲ್ಲ ಅಂತಂದ್ರೆ ನಮ್ಗೆ ಕ್ಯಾನ್ಸರ್ ಇಲ್ಲ ಅಂತಲ್ಲ. ಕ್ಯಾನ್ಸರ್ ನಮ್ಗೆ ಚಿಕ್ಕ ಅರ್ಲಿ ಸ್ಟೇಜ್ ಅಲ್ಲಿ ನಮ್ಗೆ ಕಂಡು ಬರುವಂತದ್ದು ಮ್ಯಾಮೋಗ್ರಾಮ್ ಅಲ್ಲಿ ನಮ್ಗೆ ಸಿಗುತ್ತೆ. ಹೇಗೆ ಸಿಗುತ್ತೆ ಅಂತಂದ್ರೆ ಚಿಕ್ಕದು ಪುಡಿ ತರ ಇರುತ್ತೆ, ಅದು ವೈಟ್ ಕಲರ್ ಪುಡಿ ತರ, ಅದು ಹಾಗೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಪುಡಿಗಳನ್ನು ಈ ಮ್ಯಾಮೋಗ್ರಫಿಯ ಫೋಟೋ ಅಲ್ಲಿ ಮಾತ್ರ ಕಾಣುತ್ತೆ, ನಮ್ಗೆ ಕೈಯಲ್ಲಿ ಮುಟ್ಟಿದ್ರೆ ಸಿಗೋದಿಲ್ಲ. ಸೊ ಅದಕ್ಕೆ ಏನಕ್ಕಂತಂದ್ರೆ ಬೇಗ ಗೊತ್ತಾದ್ರೆ ಬೇಗ ಟ್ರೀಟ್ಮೆಂಟ್ ಮಾಡ್ಬೋದು. ಅಂದ್ರೆ ಕೈಗೆ ಸಿಗೋ ಸ್ಟೇಜ್ ಬರುವಾಗ ಆಲ್ರೆಡಿ ಅದು ತುಂಬಾ ಲೇಟ್ ಆಗಿರ್ತದೆ, ಆಲ್ರೆಡಿ ಗುಂಪು ಫಾರ್ಮ್ ಆಗಿ ಒಂದು ಚಿಕ್ಕದೊಂದು ಎಷ್ಟೋ ಒಂದು 2 ಸೆಂಟಿಮೀಟರ್ ನಿಂಬೆಹಣ್ಣಷ್ಟು ಬಂದ್ಬಿಟ್ಟಿರುತ್ತೆ. ಅದಕ್ಕಿಂತ ಮುಂಚೆನೆ ನಾವು ಬೇಗ ಕಂಡು ಹಿಡಿದ್ಬಿಟ್ಟು ಕಡಿಮೆ ಚಿಕಿತ್ಸೆ ಮಾಡ್ಬಿಟ್ಟು ಕಡಿಮೆ ಖರ್ಚು ಮಾಡಿ ಬೇಗನೆ ಗುಣವಾಗಕ್ಕೆ ನಾವು ಮ್ಯಾಮೋಗ್ರಾಮ್ ಮಾಡ್ಬೇಕು. ಡಾಕ್ಟರ್, ಈಗ ಅದೇ ರೀತಿ ಒಬ್ಬ ಮಹಿಳೆಯಲ್ಲಿ ಸ್ತನದಲ್ಲಿ ಗೆಡ್ಡೆ ಇದೆ ಅಂತ ಗೊತ್ತಾದ್ರೆ ಅದೆಲ್ಲ ಗೆಡ್ಡೆಗಳು ಕೂಡ ಕ್ಯಾನ್ಸರ್ ಆಗಿರ್ತವೆ ಅಥವಾ ಬೇರೆ ಏನಾದ್ರು
ಕಾಯಿಲೆಗೆ ಇರ್ಬೋದಾ? ಇಲ್ಲ, ಗಡ್ಡೆ ಕೈಗೆ ಸಿಕ್ಕಿದೆ ಅಂದ್ರೆ ಅದು ಕಂಪಲ್ಸರಿ ಕ್ಯಾನ್ಸರ್ ಇರ್ಬೇಕಂತಿಲ್ಲ. ಆದ್ರೆ ಕ್ಯಾನ್ಸರ್ ಇರಬಾರ್ದು ಅಂತೇಳಿ ನಾವು ರೂಲ್ ಔಟ್ ಮಾಡಕ್ಕೆ ನಾವು ಡಾಕ್ಟರ್ಗೆ ಕಾಣಿಸ್ಬೇಕು. ಮತ್ತೆ ಮ್ಯಾಮೋಗ್ರಾಮ್ ಅಥವಾ ಅಲ್ಟ್ರಾಸೌಂಡ್ ಏಜ್ ಪ್ರಕಾರ ನಾವು ಅದನ್ನ ಡಿವೈಡ್ ಮಾಡಿ ಮಾಡಬೇಕು, ಅಂದ್ರೆ ಪರೀಕ್ಷೆ ಮಾಡಬೇಕು. ಅದು ಕೆಲವೊಮ್ಮೆ ಟೈಮಲ್ಲಿ ನೀರ್ಗುಳ್ಳೆ ಅಂತ ಹೇಳ್ತಾರೆ, ಅದು ಹಾರ್ಮೋನ್ಸ್ ಇಂದ ಬರುತ್ತೆ, ಸಿಸ್ಟ್ ಅಂತ ಹೇಳ್ತಾರೆ, ಅದು ಇರ್ಬೋದು. ಅಥವಾ ಫೈಬ್ರಾಯ್ಡಿನೋಮಾ ಅಂತಾರೆ, ಈಗ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಅಂತ ಬರುತ್ತೆ. ಸೇಮ್ ಅದೇ ತರನೇ ಬ್ರೆಸ್ಟ್ ಅಲ್ಲಿ ಕೂಡ ಫೈಬ್ರಾಯ್ಡಿನೋಮಾ ಅಂತ ಬರುತ್ತೆ. ಅದು ಒಂದು ತರ ಕ್ಯಾನ್ಸರೇ, ಆದ್ರೆ ಅಷ್ಟು ಆಕ್ರಮಣಕಾರಕ ಅಲ್ಲ, ಅದು ಅಲ್ಲಿ ಮಾತ್ರನೇ ಬೆಳೆಯುತ್ತೆ. ಆಕ್ರಮಣಕಾರಿ ಆಗಿ ಬರುವಂಥದ್ದು ಕ್ಯಾನ್ಸರ್ಗೆ ನಾವು ಮೆಲಿಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಈ ಮೆಲಿಗ್ನೆನ್ಸಿ ಅಂತದೊಂದು ಕ್ಯಾನ್ಸರ್ ನಾವು ಕಂಡುಹಿಡಿಯೋದಕ್ಕೆ ನಾವು ಈ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಅದು ಯಾವ ಸ್ಟೇಜಲ್ಲಿ ಬೇಗ ಕಂಡುಹಿಡಿಬೇಕಂತ ಹೇಳಿ ನಾವು ಈ ಮ್ಯಾಮೋಗ್ರಾಮ್ ಅಂತ ಮಾಡಿಬಿಟ್ಟು, ಏನಕ್ಕಂತಂದರೆ ಬೇಗ ಕಡಿಮೆ ಸೈಜ್ ಅಥವಾ ಗಡ್ಡೆ ಆಗೋ ಮುಂಚೆನೇ ನಾವು ಕಂಡುಹಿಡಿದ್ರೆ ಗುಣವಾಗೋ ಚಾನ್ಸ್ ಆಲ್ಮೋಸ್ಟ್ 90% ಇದೆ, 98% ತನಕ ಗುಣವಾಗ್ಬೋದು. ಎಷ್ಟು ಲೇಟ್ ಮಾಡ್ತೀವಿ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ಅದರದ್ದು ಗುಣವಾಗುವಂಥ ಚಾನ್ಸ್. ಡಾಕ್ಟರ್, ಈಗ ಅದೇ ರೀತಿ ಮ್ಯಾಮೋಗ್ರಾಮ್ ಮಾಡಿದಾಗ ಸ್ತನದಲ್ಲಿ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತಾ, ಅಥವಾ ಖಾಲಿ ಗೆಡ್ಡೆ ಇದೆ ಅಂತ ಗೊತ್ತಾಗಿ ಆಮೇಲೆ ಮತ್ತೆ ಟೆಸ್ಟ್ಗಳೇನಾದರೂ ಬೇಕಾಗುತ್ತೆ? ಇಲ್ಲ, ಮ್ಯಾಮೋಗ್ರಾಮ್ ಅಲ್ಲಿ 70 to 80% ಚಾನ್ಸ್ ಪಿಕ್ ಮಾಡುವಂಥದ್ದು ಅದ್ರದ್ದೊಂದು ವಿಶೇಷತನ ಇದೆ. ಆದ್ರೆ ಒಂದು 10-20% ಅದು ಪಿಕಪ್ ಮಾಡಲ್ಲ, ಯಾಕಂದ್ರೆ ಎಲ್ಲ ಒಂದು 100% ಅಂತೂ ಯಾವುದು ಗ್ಯಾರಂಟಿ ಕೊಡೋದಿಲ್ಲ. ಸೊ ಕೆಲವೊಮ್ಮೆ ಟೈಮ್ ಅಂದ್ರೆ ನಮ್ಮ ಬ್ರೆಸ್ಟ್ ಅದು ಕೋಶಗಳು ಅಥವಾ ಟಿಶ್ಯೂಸ್ ಅಂತ ಹೇಳ್ತಾರೆ, ಅದೆಷ್ಟು ದಪ್ಪ ಇದೆ, ಕೆಲವೊಮ್ಮೆ ಪೇಷಂಟ್ ಕೋಆಪರೇಟ್ ಮಾಡಲ್ಲ, ನೋವು ಅಂತ ಹೇಳಿ, ಅಥವಾ ಮೂವ್ಮೆಂಟ್ ಇರುತ್ತೆ. ಇನ್ನು ಕೆಲವೊಮ್ಮೆ ಟೈಮಲ್ಲಿ ನಮಗೆ ಅದಿನ್ನೂ ತುಂಬಾನೇ ಅರ್ಲಿ ಇರುತ್ತೆ, ತುಂಬಾ ಬೇಗ ಸ್ಟಾರ್ಟ್ ಆಗಿರುತ್ತೆ, ಆ ಟೈಮಲ್ಲಿ ನಮಗೆ ಕಾಣ್ ಬರಲ್ಲ. ಹಾಗಂತ ಹೇಳಿ ಮ್ಯಾಮೋಗ್ರಾಮ್ ನಾರ್ಮಲ್ ಇದೆ ಅಂತೇಳಿ ನಾವು ಸುಮ್ಮನೆ ಚಿಂತೆ ಇಲ್ಲ ಅಂತ ಕುತ್ಕೋಬಾರ್ದು. ಪ್ರತಿ ವರ್ಷಕ್ಕೊಮ್ಮೆ ಮಾಡ್ಲೇಬೇಕು. ಒಂದ್ಸಲ ನಾರ್ಮಲ್ ಆಗಿ ಬಂದಿದೆ ಅಂತ ಸುಮ್ಮನೆ ಕುತ್ಕೊಳ್ಬಹುದು ಇಲ್ಲ, ಅದು ಮತ್ತೆ ನಾವು ನೆಕ್ಸ್ಟ್ ಇಯರ್ ಮತ್ತೆ ರಿಪೀಟ್ ಮಾಡಬೇಕು. ಏನಕ್ಕಂತಂದ್ರೆ ಮ್ಯಾಮೋಗ್ರಾಮ್ ಮಾಡುವಂತದ್ದು ಒಂದು ವಿಶೇಷತನ ಏನಂತಂದ್ರೆ ಬೇಗ ಅದು ಪುಡಿಯನ್ನು ಬೇಗನೆ ಕಂಡುಹಿಡಿಯುವಂಥದ್ದು. ಎಷ್ಟು ಬೇಗ ನಾವು ಮಾಡ್ತೇವೆ ಅಷ್ಟು ಬೇಗ ಒಳ್ಳೇದು. ಡಾಕ್ಟರ್, ಈಗ ಅದೇ ರೀತಿ ಇಂಥದ್ದೊಂದು ಇದೆ ಅಂತ ಅಂದಾಗ ಫಸ್ಟ್ ಒಂದು ಬರುವಂತದ್ದು ಭಯ, ನೋವಾಗುತ್ತೋ ಏನೋ ಅಥವಾ ಏನೋ ತೊಂದರೆ ಆಗುತ್ತೋ ಏನೋ ಅಂತ. ಈ ಮ್ಯಾಮೋಗ್ರಾಮ್ ನಿಂದ ಏನಾದ್ರು ನೋವಾಗುತ್ತಾ ಆ ರೀತಿ ಟೆಸ್ಟ್ ಮಾಡಿದಾಗ, ಅಥವಾ ಆ ರೀತಿ ಮಾಡಿದಾಗ ನೋವಾಗುತ್ತಾ ಅಂತ? ಸೊ ಮ್ಯಾಮೋಗ್ರಾಮ್ ಅನ್ನೋದು ಬೇಸಿಕ್ಲಿ ನಾನು ಹೇಳಿದ್ದೆ, ಸ್ತನನ ನಾವು ಮಿಡಲಲ್ಲಿ 2 ಪ್ಯಾಡಲ್ ಮಧ್ಯದಲ್ಲಿ ಇಟ್ಟು ಪ್ರೆಸ್ ಮಾಡ್ತೀವಿ. ಏನಕ್ಕೆ ಪ್ರೆಸ್ ಮಾಡ್ತೀವಿ ಅಂತಂದ್ರೆ ಬೇಸಿಕಲಿ ಆ ಪುಡಿಗಳನ್ನು ಕ್ಲಿಯರ್ ಆಗಿ ಕಾಣಲಿಕ್ಕೆ ನಾವು, ಅಥವಾ ಏನಾದ್ರು ಚಿಕ್ಕ ಚಿಕ್ಕ ಗಡ್ಡೆ ಇದ್ರೆ ಆ ಗಡ್ಡೆನು ಕ್ಲಿಯರ್ ಆಗಿ ಕಾಣಲಿಕ್ಕೆ ನಾವು ಆ ಪ್ರೆಸ್ ಮಾಡುವಂಥದ್ದು ಅವಶ್ಯಕತೆ ಬರುತ್ತೆ. ಈ ಪ್ರೆಸ್ ಮಾಡುವಂಥದ್ದು ಕೆಲವೊಮ್ಮೆ ಟೈಮಲ್ಲಿ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇಲ್ಲ ಅಂತಂದಾಗ ಅವರು ಪ್ರೆಷರ್ ಜಾಸ್ತಿ ಫೋರ್ಸ್ ಹಾಕಿದಾಗ ಪೇಷಂಟ್ಗೆ ನೋವಾಗ್ಬೋದು. ಆದರೆ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇದ್ದರೆ ಅವರಿಗೆ ಅದು ಸರ್ಟಿಫೈಡ್ ಒಂದು ವ್ಯಾಲ್ಯೂ ಇದೆ, ಎಷ್ಟು ಪ್ರೊಸೀಜರ್ಗೆ ಎಷ್ಟು ಫೋರ್ಸ್ ಹಾಕಬೇಕಂತೇಳಿ. ಆ ಫೋರ್ಸ್ ಹಾಕಿದ ನಂತರ ಅವರಿಗೆ ನೋವು ಇರೋದಿಲ್ಲ, ಸ್ವಲ್ಪ ನೋವು ಅಂದರೆ ಡಿಸ್ಕಂಫರ್ಟ್ ಥರ ಇರುತ್ತೆ, ನೋವು ಇರುತ್ತೆ, ಬಟ್ ತಡ್ಕೋಬೋದು. ಇನ್ನು ಕೆಲವೊಬ್ಬರಿಗೆ ಮುಂಚೆಯಿಂದನೇ ಅವ್ರದ್ದು ಸ್ವಲ್ಪ ಬ್ರೆಸ್ಟ್ ಸೆನ್ಸಿಟಿವ್ ಇರುತ್ತೆ, ಅಂದರೆ ಅವರಿಗೆ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಅವರಿಗೆ ಪೀರಿಯಡ್ಸ್ ಮುಂಚೆ ಒಂದು ವಾರ ಟೈಮಲ್ಲಿ ಅವರಿಗೆ ಸ್ವಲ್ಪ ದಪ್ಪ ಆಗಿಬಿಟ್ಟು ಅವರಿಗೆ ಸ್ವಲ್ಪ ನೋವು ಜಾಸ್ತಿ ಇರುವಂಥದ್ದು ಇರುತ್ತೆ. ಅವರಿಗೆ ಒಂದು ಸ್ವಲ್ಪ ನೋವು ಜಾಸ್ತಿ ಅನುಭವ ಆಗ್ಬೋದು ಅಷ್ಟೇ ಹೊರತು ಮ್ಯಾಮೋಗ್ರಾಮ್ ಪ್ರೊಸೀಜರ್ ಮಾಡೋ ಇಂದ ನಿಮಗೆ ನೋವು ಜಾಸ್ತಿ ಆಗುತ್ತೆ ಅಥವಾ ಅದರಿಂದ ನಿಮಗೆ ಹಾನಿಕಾರಕ ಆಗುತ್ತೆ ಅಂತ ಏನೂ ಇಲ್ಲ. ಈಗ ಮ್ಯಾಮೋಗ್ರಾಮ್ ಮಾತ್ರ ಸಾಕಾಗುತ್ತಾ ಅಥವಾ ಬೇರೆ ಟೆಸ್ಟ್ಗಳು ಬೇಕಾಗುತ್ತಾ, ಅಥವಾ ಅದೇ ರೀತಿ ಯಾವ ರೀತಿ ಒಂದ್ಸಲ ನಾರ್ಮಲ್ ಅಂತ ಬಂದ್ರೆ ಟೆನ್ಷನ್ ಮಾಡುವ ಅಗತ್ಯ ಇಲ್ವಾ ಅಂತ ಆಲ್ರೆಡಿ ನಾವು ಮಾತಾಡಿದ್ವಿ. ಆದ್ರೂ ಕೂಡ ಒಂದ್ಸಲ ಸರಿಯಾಗಿ ಅಂದ್ರೆ ತುಂಬಾ ಜನಕ್ಕೆ ನಾರ್ಮಲ್ ಆಗಿ ಬಂದಿದೆ, ನಾರ್ಮಲ್ ಅಂತ ಬಂದಿದೆ, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಳ್ಳುವಂತ ನೆಗ್ಲೆಕ್ಟ್ ಮಾಡ್ತಾರೆ. ಮುಂದೆ ಅದರಿಂದ ಇನ್ನೊಂದು ತೊಂದರೆ ಆಗೋದಕ್ಕಿಂತ ನಾವು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಮ್ಯಾಮೋಗ್ರಾಮ್ ಅನ್ನೋದು 40 ವರ್ಷ ನಂತರ ನಾವು ಪ್ರತಿ ವರ್ಷ ಒಂದ್ಸತಿ ಮಾಡಕ್ಕೆ ಹೇಳ್ತೀವಿ ಮ್ಯಾಮೋಗ್ರಫಿ ಅನ್ನೋದು. ಇನ್ನೊಂದು ಮೊಡಾಲಿಟಿ ನಾವು ಯೂಸ್ ಮಾಡೋದು ನಮ್ಮ ಡಿಪಾರ್ಟ್ಮೆಂಟಲ್, ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ 40 ಇಯರ್ಸ್ ಮುಂಚೆ ಇರೋರಿಗೆ ನಾವು ಈ ಸ್ಕ್ಯಾನ್ ಮಾಡು ಅಂತ ಹೇಳ್ತೀವಿ. ಸೊ ಈಗ ಈ ಮ್ಯಾಮೋಗ್ರಫಿ ಮಾಡುವಾಗ ಟೈಮಲ್ಲಿ 40 ಇಯರ್ಸ್ ನಂತರ ಅಥವಾ ಯಾವುದಾದ್ರೂ ಪೇಷಂಟ್ ಆರ ಇರ್ಬೋದು ಅಥವಾ ನಾರ್ಮಲ್ ಪಬ್ಲಿಕ್ ಆರ ಇರ್ಬೋದು, ಲಕ್ಷಣಗಳು ಇಲ್ಲದಿದ್ರು ಕೂಡ ಮಾಡಬೇಕು. ಒಂದ್ಸತಿಗೆ ನಾರ್ಮಲ್ ಬಂದಿದೆ ಅಂತಂದ್ರೆ ಅದು ನಾರ್ಮಲ್ ಅಂದ್ರೆ ಫುಲ್ ಈಗ ಅವರಿಗೆ ಕ್ಯಾನ್ಸರ್ ಬರಲ್ಲ ಅಂತ ಇಲ್ಲ, ಅವರು ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಮಾಡ್ಬೇಕು, ಅವ್ರು ಪ್ರತಿ ವರ್ಷಕ್ಕೆ ಒಮ್ಮೆ ಮಾಡ್ಬೇಕು ಅವರು. ಆದರೆ ಈಗ ಲೆಸ್ ದೆನ್ 40 ಇಯರ್ಸ್ ಅಂದರೆ 40 ಇಯರ್ಸ್ಗಿಂತ ಕಮ್ಮಿ ಇರೋರಿಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಹೈ ರಿಸ್ಕ್ ಇದೆ ಅಥವಾ ಅವ್ರಿಗೆ ಏನಾದರೂ ಕೈಗೆ ಸಿಗ್ತಾ ಇದೆ ಅಂದಾಗ ಅವಾಗ ನಾವು ಅವರಿಗೆ ಅಲ್ಟ್ರಾಸೋನೋಗ್ರಫಿ ಅಂತ ಮಾಡ್ತೀವಿ.
ಓಕೆ. ಈಗ ಈ ಒಂದು ಮ್ಯಾಮೋಗ್ರಾಮ್ ಇದರಿಂದ ರೇಡಿಯೇಷನ್ ಅಂತ ಬರುತ್ತೆ, ರೇಡಿಯೇಷನ್ ಇಂದ ಏನಾದ್ರೂ ತೊಂದರೆಗಳಾಗುತ್ತೆ, ಅಡ್ಡ ಪರಿಣಾಮಗಳಾಗ್ಬೋದು, ಸೈಡ್ ಎಫೆಕ್ಟ್ಸ್ ಇಲ್ಲ ಇಲ್ಲ, ಇದು ಮ್ಯಾಮೋಗ್ರಫಿ ಅನ್ನೋದು ತುಂಬಾ ಸೇಫ್. ಹೇಗೆ ನಾವು ಚೆಸ್ಟ್ ಎಕ್ಸ್ರೇ ತೆಗೆಯುವಾಗ ಆಕ್ಚುಲಿ ಸ್ಟಡೀಸ್ ಎಲ್ಲ ಏನ್ ಪ್ರೂವ್ ಮಾಡಿದೆ ಅಂತಂದ್ರೆ, ಚೆಸ್ಟ್ ಎಕ್ಸ್ರೇಕ್ಕಿಂತ ತುಂಬಾನೇ ಕಡಿಮೆ ಇರೋ ಸೂಕ್ಷ್ಮ ಇರೋ ರೇಡಿಯೇಷನ್ ಯೂಸ್ ಮಾಡ್ತಾರೆ ಮ್ಯಾಮೋಗ್ರಫಿಗೆ. ಸೊ ಹಾಗಾಗಿ ಅದು ತುಂಬಾನೇ ಸೇಫ್. ಕೆಲವೊಬ್ಬರಿಗೆ ಅನ್ಸುತ್ತೆ ನಾವು ಮ್ಯಾಮೋಗ್ರಫಿ ಪದೇ ಪದೇ ಪ್ರತಿ ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ನಮಗೆ ಲಂಗ್ ಕ್ಯಾನ್ಸರ್ ಬರ್ಬೋದು ಅಥವಾ ಚರ್ಮದ ಕ್ಯಾನ್ಸರ್ ಬರ್ಬೋದು ಅಂತ. ಅದು ಹಾಗೆ ಇಲ್ಲ, ಅದೇನು ಪ್ರೂಫ್ ಇಲ್ಲ. ಅದು ಸುಮ್ಮನೆ ಅದೊಂದು ಮೂಢನಂಬಿಕೆ, ತಪ್ಪ ಅಭಿಪ್ರಾಯಗಳು, ತಪ್ಪ ಅಭಿಪ್ರಾಯ. ಸೊ ಅದರಿಂದ ಏನೂ ಇಲ್ಲ, ತುಂಬಾ ಸೇಫ್ ಇದೆ ಮ್ಯಾಮೋಗ್ರಫಿ. ಓನ್ಲಿ ಏನಂದ್ರೆ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇಂದಾನೆ ಆಗ್ಬೇಕು ಅಂತ. ಅದೇ ರೀತಿ ಈಗ ಒಂದು ಎದೆ ಹಾಲು ಉಣಿಸುವ ಅಂದ್ರೆ ಫೀಡಿಂಗ್ ಮಾಡುವಂತ ಒಂದು ಮಹಿಳೆ ಕೂಡ ಒಂದು ಸ್ತನ ಕ್ಯಾನ್ಸರ್ ಬರ್ಬೋದಾ ಅವರಿಗೆ, ಅಂತವ್ರಿಗೆ ಕೂಡ ಇದು ಮಾಡ್ಬೋದಾ ಅನ್ನುವಂಥದ್ದು? ಹೌದು. ಈಗ ಮ್ಯಾಮೋಗ್ರಫಿ ಸ್ತನದ ಕ್ಯಾನ್ಸರ್ ಮೇನ್ಲಿ ಬರೋದೊಂದು ಈಸ್ಟ್ರೋಜನ್ ಅಂತೇಳಿ ಒಂದು ಹಾರ್ಮೋನ್. ಅದು ದೇಹದಲ್ಲಿ ಅಂಶ ಜಾಸ್ತಿ ಇದ್ದಾಗ ಸ್ತನದ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ. ಸೊ ಈಗ ಮಕ್ಕಳಾದಾಗ, ಪ್ರೆಗ್ನೆಂಟ್ ಇದ್ದಾಗ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಆ ಟೈಮಲ್ಲಿ ಆ ಈಸ್ಟ್ರೋಜನ್ ಅನ್ನೋದೊಂದು ಅಂಶ ಕಮ್ಮಿ ಇರುತ್ತೆ. ಸೊ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥದ್ದು ರಿಸ್ಕ್ ಕಮ್ಮಿ ಆಗುತ್ತೆ. ಪ್ರೆಗ್ನೆನ್ಸಿಗೆ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡುವಂತ ಮಹಿಳೆಗೆ ಇನ್ನೊಬ್ಬರಿಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ ನಾನ್ ಬ್ರೆಸ್ಟ್ ಫೀಡಿಂಗ್ ಅಥವಾ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರಿಗೆ ಕಮ್ಮಿ. ಸೊ ಹಾಗಾಗಂತೇಳಿ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ದೀನಿ ನಾನು, ಅಥವಾ ನನಗೆ ಮಕ್ಕಳಿದ್ದಾರೆ 2-3, ನಾನು ಸರಿಯಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿ ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಇಲ್ಲ. ಅವ್ರಿಗೆ ಕೂಡ ಒಂದು ಬೇಸ್ಲೈನ್ ರಿಸ್ಕ್ ಎಲ್ಲ ಪ್ರತಿಯೊಂದು ಮಹಿಳೆಗೆ. ಈಗ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡ್ರೆ ಪ್ರತಿ 8 ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥದ್ದು ಚಾನ್ಸ್ ಇದೆ. ಅಥವಾ ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಅಲ್ಲಿ ಅವರಿಗೆ ಪ್ರತಿ 8 ಜನದಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಬರುತ್ತೆ. ಅಂದ್ರೆ ಈಗ ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮಲ್ಲಿ ಅಥವಾ ಪೀರಿಯಡ್ಸ್ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಬರದೇ ಇರ್ಬೋದು, ಆದ್ರೆ ಆಮೇಲೆ ಬರ್ಬೋದು, ಆ ಟೈಮಲ್ಲಿ ಕೂಡ ಬರ್ಬೋದು. ಯಾಕಂದ್ರೆ ಅದು ಮತ್ತೆ ಅವ್ರದ್ದು ರಿಸ್ಕ್ ಮೇಲೆ, ಅವ್ರ ದೇಹದಲ್ಲಿ ಎಷ್ಟು ಈಸ್ಟ್ರೋಜನ್ ಅಂಶದ ಮೇಲೆ ನೋಡ್ಕೊಂಡು ಅದ್ರ ತಕ್ಕಂಗೆ ಅವರಿಗೆ ಆ ಟೈಮಲ್ಲಿ ಕೂಡ ಬರ್ಬೋದು. ಅದಕ್ಕೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಅಥವಾ ಪ್ರೆಗ್ನೆನ್ಸಿ ಇರುವಾಗ ಆ ಟೈಮಲ್ಲಿ ಕೂಡ ಅವರಿಗೆ ಕೈಗೆ ಸಿಗುವಂತದ್ದು ಏನಾದ್ರು ಗಡ್ಡೆ ಸಿಕ್ಕರೆ ನಿರ್ಲಕ್ಷ್ಯ ಮಾಡಬೇಡ್ದು. ಅಂದ್ರೆ ಈಗ ಅದೇ ರೀತಿ ಪೀರಿಯಡ್ಸ್ ಟೈಮ್ ಅಲ್ಲಿ ಕೂಡ, ಒಂದು ಮಹಿಳೆಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕೂಡ ಅವರಿಗೆ ಮ್ಯಾಮೋಗ್ರಾಮ್ ಮಾಡ್ಬೋದಾ ಅಂತ? ಈ ಪ್ರೊಸೀಜರ್ ಮಾಡ್ಬೋದು. ಅಂದ್ರೆ ಮ್ಯಾಮೋಗ್ರಾಮ್ ಪ್ರೊಸೀಜರ್ಗೆ ಮತ್ತೆ ಆ ಬರುವಂತದ್ದು ಫೋಟೋಗೆ ಏನು ಸಂಬಂಧ ಇಲ್ಲ. ಆದ್ರೆ ಆ ಪೇಷಂಟ್ಗೆ ಅಥವಾ ಯಾರು ಆ ಮಹಿಳೆಯವರಿಗೆ ನೋವು ತಡ್ಕುವಂಥದ್ದು ಇದ್ರ ಮೇಲೆ, ಅನುಭವ ಮೇಲೆ. ಕೆಲವೊಬ್ರಿಗೆ ತುಂಬಾ ಸೆನ್ಸಿಟಿವ್ ಇದ್ರೆ ನಾವು ಅವರಿಗೆ ನೀವು ಪೀರಿಯಡ್ಸ್ ಆದ ನಂತರ ಬರಕ್ ಹೇಳ್ತೀವಿ. ಇಲ್ಲ ನಮ್ಗೇನು ಅಷ್ಟು ಪೇನ್ ಇರೋದಿಲ್ಲ, ನಾವು ಸಹಿಸಬಹುದು ಅಂತ ಹೇಳಿದ್ರೆ ಅವರು ಪೀರಿಯಡ್ಸ್ ಟೈಮ್ ಅಥವಾ ಪೀರಿಯಡ್ಸ್ ಮುಂಚೆನೂ ಅವ್ರು ಮಾಡ್ಬೋದು. ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಈಗ ಕೆಲವರಲ್ಲಿ ಹೇಳ್ತಾರಲ್ಲ, ನಮ್ಗೆ ಒಂದ್ಸಲ ಸ್ಕ್ಯಾನ್ ಮಾಡಿದಾಗ ಅಥವಾ ಮಾಡಿದಾಗ ಇದಿದೆ, ಗೆಡ್ಡೆ ಇದೆ ಅಂತ ಗೊತ್ತಾಗಿದೆ, ಆಮೇಲೆ ತನ್ನಷ್ಟು ಗೆಡ್ಡೆ ಹೋಗಿದೆ ನನ್ನ ಬಾಡಿಯಲ್ಲಿ, ಈಗ ಇಲ್ಲ, ಹಾಗಾಗ್ಬೋದು ಅಥವಾ ಆ ರೀತಿ ಆದಾಗ ಏನ್ ಮಾಡ್ಬೇಕು ಅಂತ? ಆಗ್ಬೋದು, ತುಂಬಾ ಕಾರಣಗಳು. ಅಂದ್ರೆ ಯಾವ ರೀತಿ? ಈಗ ಒಂದ್ಸಲ ಇರುತ್ತೆ ಮತ್ತೆ ಅದರಷ್ಟಕ್ಕೆ ಹೇಗೆ ಹೋಗುತ್ತೆ? ಈಗ ಟ್ರೀಟ್ಮೆಂಟ್ ಏನು ಮಾಡದೆ ಹೇಗೆ ಹೋಗುತ್ತೆ? ಅದು ಕೆಲವೊಮ್ಮೆ ಟೈಮ್ ಅಲ್ಲಿ ನೀರ್ಗುಳ್ಳೆ ಅಂತ ನಾನು ಹೇಳಿದೆ, ಸಿಸ್ಟ್ ಅಂತೇಳಿ, ಅದು ಹಾರ್ಮೋನ್ಸ್ ಜಾಸ್ತಿ ಆದಾಗ ಅದು ಸ್ವಲ್ಪ ನೀರ್ ತುಂಬುತ್ತೆ, ಮತ್ತೆ ಹಾರ್ಮೋನ್ ಕಮ್ಮಿ ಆದಾಗ ಅದು ಮತ್ತೆ ನೀರ್ ಕಮ್ಮಿ ಆಗುತ್ತೆ. ಈ ಟೈಮಲ್ಲಿ ಅದು ನಮ್ಗೆ ಕೈಗೆ ಸಿಗ್ಬೋದು ನೀರ್ ತುಂಬಿದಾಗ, ಮತ್ತೆ ಅದು ತಾನಾಗಿ ಹಾರ್ಮೋನ್ ಕಮ್ಮಿ ಆದಾಗ ಅದು ಕಡಿಮೆ ಆದ ತಕ್ಷಣ ನಮ್ಗೆ ಅದು ಕೈಗೆ ಸಿಗೋದಿಲ್ಲ. ಇನ್ನೊಂದು ಕಾರಣ, ಕೆಲವೊಬ್ಬರಲ್ಲಿ ಬ್ರೆಸ್ಟ್ ದಪ್ಪ ಇರುತ್ತೆ, ಅಂದ್ರೆ ಅದು ಕೋಶಗಳು, ಟಿಶ್ಯೂಸ್ ದಪ್ಪ ಇರುತ್ತೆ, ಅವ್ರದ್ದು ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ಹಾರ್ಮೋನ್ಸ್ ಜಾಸ್ತಿ ಆದಾಗ ಅಥವಾ ಪೀರಿಯಡ್ಸ್ ಟೈಮ್ ಹತ್ರ ಆಗ್ತಾ ಅವ್ರದ್ದು ಸ್ವಲ್ಪ ದಪ್ಪ ಆಗುತ್ತೆ, ಮತ್ತೆ ಅದು ತಾನೇ ಕಡಿಮೆ ಆಗುತ್ತೆ, ನಾರ್ಮಲ್ ಆಗುತ್ತೆ. ಈ ಅನುಭವ ತುಂಬಾ ಜನ ಪೇಷಂಟ್ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಹೇಳ್ತಾರೆ, ನಾನು ಬ್ರೆಸ್ಟ್ ಫೀಡಿಂಗ್ ಮಾಡಿದ ನಂತರ ಅದು ಆ ಗಡ್ಡೆ ಇರೋದು ಕಮ್ಮಿ ಆಯ್ತು, ಅದ್ರ ಮುಂಚೆ ಇತ್ತು ಅಂತ. ಹಾಗಂತ ಹೇಳಿ ಪ್ರತಿಯೊಂದು ನಮ್ಗೆ ಸಿಕ್ಕಿದ ಗಡ್ಡೆ ಅದು ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಅದನ್ನ ನಾವು ನಿರ್ಲಕ್ಷ್ಯ ಮಾಡಬೇಡ್ದು. ನಾವು ಅದನ್ನ ಡಾಕ್ಟರ್ಗೆ ಹೋಗಿ ಸಂಪರ್ಕ ಮಾಡಬೇಕು, ಅವ್ರಿಗೆ ಹೋಗಿ ತೋರಿಸ್ಬಿಟ್ಟು ಅವ್ರೇನಾದ್ರೂ ಇಲ್ಲ ಇದು ಸರಿ ಇದೆ, ಏನೂ ಇಲ್ಲ, ತೊಂದರೆ ಚಿಂತೆ ಮಾಡುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಫೈನ್. ಇಲ್ಲ ಅವರಿಗೂ ಏನಾದ್ರು ಪರೀಕ್ಷೆ ಮಾಡುವಾಗ ಅವ್ರಿಗೆ ಏನಾದ್ರು ಸ್ವಲ್ಪ ಡೌಟ್ ಇದೆ ಅಂದಾಗ ಅವರು ಮ್ಯಾಮೋಗ್ರಾಮ್ ಅಥವಾ ಅಲ್ಟ್ರಾಸೌಂಡ್ ಕೇಳ್ತಾರೆ. ಓಕೆ. ಈಗ ಇದು ಮ್ಯಾಮೋಗ್ರಾಮ್ ರಿಪೋರ್ಟ್ ಬಂದಾಗ ಅದರಲ್ಲಿ ಬೈರಡ್ಸ್ 3 ಅಂತ ಬಂದ್ರೆ ಅದರ ಅರ್ಥ ಏನು ಅಂತ? ಅಂದ್ರೆ ಬೈರಡ್ಸ್ ಅನ್ನೋದು ಅದು ಬ್ರೆಸ್ಟ್ ಇಮೇಜಿಂಗ್ ರೇಡಿಯಾಲಜಿ ಅಂಡ್ ಡೇಟಾ ಸಿಸ್ಟಮ್ ಅಂತೇಳಿ, ಅದು ನಾವು ಒಂದು ಸ್ಕೋರ್ ಕೊಡ್ತೀವಿ, 1, 2, 3, 4, 5, 6 ಅಂತ ಒಂದು ಸ್ಕೋರ್ ಇರುತ್ತೆ. ಅದರಿಂದ ಏನಂತಂದ್ರೆ ಪ್ರತಿ ಒಂದು ಪೇಷಂಟ್ಗೆ ಎಷ್ಟು ಆ ಬದಲಾವಣೆಗಳದ್ದು ಎಷ್ಟು ರಿಸ್ಕ್, ಕ್ಯಾನ್ಸರ್ ಇರೋವಂಥದ್ದು ರಿಸ್ಕ್ ಎಷ್ಟಿದೆ ಅಂತ ನಾವು ಒಂದು ಸ್ಕೋರ್ ಮಾಡ್ತೀವಿ. ಸೊ ಈಗ ಬೈರಡ್ಸ್ 1 ಮತ್ತು 2 ಅಂತ ನಾವು ಏನಾದರೂ ರಿಪೋರ್ಟ್ ಕೊಟ್ಟರೆ ಅಂದರೆ ಆ ಪೇಷಂಟ್ಗೆ ಆ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ ಅಂತ ಅರ್ಥ, ಅಂದರೆ ರಿಸ್ಕ್ 0 ಅಂತ ಅರ್ಥ. ಬೈರಡ್ಸ್ 6 ಅಂತಂದರೆ ಅವ್ರಿಗೆ ಆಲ್ರೆಡಿ ಸೂಜಿ ಪರೀಕ್ಷೆ ಮಾಡಿ ಕ್ಯಾನ್ಸರ್ ಇದೆ.
ಸೊ ಅವ್ರಿಗೆ ಏನಾದರೂ ಈಗ ಕೀಮೊಥೆರಪಿ ಆದ ನಂತರ ಅವರಿಗೆ ಟ್ರೀಟ್ಮೆಂಟ್ ಎಷ್ಟು ಕಮ್ಮಿ ಆಗಿದೆ ಅದೆಲ್ಲ ನೋಡೋಕ್ಕೆ ನಾವು ಮ್ಯಾಮೋಗ್ರಫಿ ಮಾಡ್ತೀವಿ. ಅವರಿಗೆ ನಾವು ಬೈರಡ್ 6 ಅಂತ ಸ್ಕೋರ್ ಕೊಡ್ತೀವಿ. ಬೈರಡ್ಸ್ 4 ಮತ್ತು 5 ಅಂತಂದರೆ ಅದು ಎಷ್ಟು ನಮಗೆ ಡೌಟ್ ಇದೆ ರಿಸ್ಕ್, ಅಂದರೆ 50% ನಮಗೆ ಡೌಟ್ ಇದೆಯಾ, 90% ಡೌಟ್ ಇದೆಯಾ, 95% ಡೌಟ್ ಇದೆಯಾ, ಆ ಪರ್ಸೆಂಟೇಜ್ ಮೇಲೆ ನಾವು ಒಂದು ರಿಸ್ಕ್ ಕೊಡ್ತೀವಿ. ಬೈರಡ್ಸ್ 3 ಅಂತಂದರೆ ಬರೀ 1-3% ಮಾತ್ರ ನಮಗೆ ಡೌಟ್ ಇರೋದು. ಸೊ ಆ 1-3% ಡೌಟ್ ಇರೋದ್ರಿಂದ ನಾವು ಆ ಪೇಷಂಟ್ಗೆ ನಿಮಗೆ ಕ್ಯಾನ್ಸರ್ ಇಲ್ಲ ಅಂತ ನಾವು ಹೇಳೋದಿಲ್ಲ. ಸೊ ಆ ಪೇಷಂಟ್ಸ್ಗೆ, ಆ ಕ್ಯಾಟಗರಿ ಇರೋ ಪೇಷಂಟ್ಗೆ ನಾವೇನು ಹೇಳ್ತೀವಿ ಅಂದರೆ, ನೀವು ಮತ್ತೆ 6 ತಿಂಗಳ ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡಿಸಿ. ನಿಮಗೆ ಆ ಬೈರಡ್ಸ್ 3 ಮ್ಯಾಮೋಗ್ರಾಮಲ್ಲಿ ಕೊಟ್ಟಿದ್ದೀವಿ ಅಂತಂದರೆ ನೀವು 6 ತಿಂಗಳ ನಂತರ ಮತ್ತೆ ಮ್ಯಾಮೋಗ್ರಾಮ್ ಮಾಡಿಸಿ. ಅಲ್ಟ್ರಾಸೌಂಡಲ್ಲಿ ಕೊಟ್ಟಿದ್ದೀವಿ ಅಂದರೆ ನೀವು 6 ತಿಂಗಳ ಬಿಟ್ಟು ಮತ್ತೆ ಅಲ್ಟ್ರಾಸೌಂಡ್ ಮಾಡಿಸಿ. ಆವಾಗ ನಾವು ಕಂಪೇರ್ ಮಾಡ್ತೀವಿ. ಅದು ಅಷ್ಟೇ ಇರೋದು ಅಥವಾ ಕಮ್ಮಿ ಇರೋದು ಆದರೆ ನಾವು ಅದನ್ನು ಬೈರಡ್ಸ್ 2ಗೆ ಅಂದರೆ ರಿಸ್ಕ್ ಇಲ್ಲ ಅಂತೇಳಿ ನಾವು ಮತ್ತೆ ಅದನ್ನು ಕಡಿಮೆ ಮಾಡ್ತೀವಿ. ಆದರೆ ಅದು ಸಪೋಸ್ ಬೆಳೆದ್ರೆ ಅಥವಾ ಜಾಸ್ತಿ ಆದರೆ ಅಥವಾ ಸ್ವಲ್ಪ ಡೌಟ್ ಇನ್ನೂ ಜಾಸ್ತಿ ಹೆಚ್ಚಿಗೆ ನಮಗೆ ಅನಿಸಿದ್ರೆ ಆವಾಗ ನಾವು ಅದಕ್ಕೆ ಬೈರಡ್ಸ್ 4 ಅಂತ ಹೇಳಿ ಸೂಜಿ ಪರೀಕ್ಷೆ ಮಾಡೋಕ್ಕೆ ಹೇಳ್ತೀವಿ. ಓಕೆ, ಅದೇ ರೀತಿ ಈಗ ಈ ಪುರುಷರಿಗೂ ಕೂಡ ಈ ಮ್ಯಾಮೋಗ್ರಾಮ್ ಮಾಡಿಸ್ಬೋದಾ ಅಂತ? ಹೌದು, ಪುರುಷರಿಗೆ ಬ್ರೆಸ್ಟ್ ಕ್ಯಾನ್ಸರ್, ಅವರಿಗೂ ಕೂಡ ಸ್ತನ ಕ್ಯಾನ್ಸರ್ ಬರುತ್ತೆ. ಅಪರೂಪ, ಕಡಿಮೆ, ಆದರೆ ಬರುತ್ತೆ. ಪ್ರಾಬ್ಲಮ್ ಏನಂತಂದ್ರೆ ಅವರಲ್ಲಿ ಮಹಿಳೆಯರಿಗೆ ಮಾತ್ರ ಬರುತ್ತೆ ಅನ್ನುವಂಥದ್ದೊಂದಿರುತ್ತೆ, ಹಾಗಿಲ್ಲ, ಪುರುಷರಿಗೂ ಬರುತ್ತೆ. ಬಟ್ ತುಂಬಾ ರೇರ್. ಈಗ ಮಹಿಳೆಯಲ್ಲಿ 8 ಜನದಲ್ಲಿ ಒಬ್ರಿಗೆ ಬಂದ್ರೆ ಪುರುಷರಲ್ಲಿ 800 ಜನಕ್ಕೆ ಒಬ್ರು ಬರುತ್ತೆ. ಹಾಗೆ ತುಂಬಾ ರೇರ್, ಚಾನ್ಸಸ್ ಕಮ್ಮಿ. ಆದ್ರೆ ಬಂದ್ರೆ ತುಂಬಾ ಆಕ್ರಮಣವಾಗಿ ಇರುತ್ತೆ. ಅವರಿಗೆ ಜೀವಕ್ಕೆ ಅಪಾಯ ಕೂಡ ಇರ್ಬೋದು. ಅಷ್ಟು ಸಿವಿಯರ್, ಅಷ್ಟು ಡೇಂಜರಸ್ ಇರುತ್ತೆ ಒಂದ್ ವೇಳೆ ಬಂದ್ರೆ. ಸೊ ಪುರುಷರ ಅವರಿಗೆ ಕೂಡ ಸೇಮ್ ಅದೇ ತರಾನೇ ಗಡ್ಡೆ ಸಿಗೋದು. ಅವರಿಗೆ ತುಂಬಾ ಸತಿಗೆ ಸನದಕ್ಕಿಂತ ಕಂಕಳದಲ್ಲಿ ಜಾಸ್ತಿ ಅಥವಾ ಕುತ್ತಿಗೆಯಲ್ಲಿ ಗಡ್ಡೆ ಸಿಗುವಂಥದ್ದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಅವರಿಗೆ ಅಲ್ಲಿ ಸಿಕ್ಕಿದಾಗ ಅವರಿಗೆ ಗೊತ್ತಾಗುತ್ತೆ ಏನೋ ಇರ್ಬೋದು ಅಂತೇಳಿ. ಆ ಟೈಮಲ್ಲಿ ಲೇಟಾಗಿ ಬರ್ತಾರೆ ಅವರು. ಅವರಿಗೆ ಕೂಡ ನಾವು ಇದೇ ಥರನೇ ಅದು ಸ್ತನನ ಇಟ್ಬಿಟ್ಟು, ಅದು ನಮ್ಗೆ ಪ್ಯಾಡಲ್ಸ್ ಬರೋವಂಥದ್ದು ತುಂಬ ಬೇರೆ ಬೇರೆ ಸೈಜಲ್ಲಿ ಇರುತ್ತೆ. ಚಿಕ್ಕ ಬ್ರೆಸ್ಟ್ ಇದ್ದರೆ ನಾವು ಚಿಕ್ಕ ಪ್ಯಾಡಲ್ಸ್ ಯೂಸ್ ಮಾಡ್ತೀವಿ, ಮೀಡಿಯಮ್, ಲಾರ್ಜ್ ಆ ಥರ. ಸೊ ಪುರುಷರಿಗೆ ಆದಾಗ ನಾವು ಅವರಿಗೆ ಕೂಡ ಅದೇ ಥರ ಮ್ಯಾಮೋಗ್ರಾಮ್ ಮಾಡಿಬಿಟ್ಟು ಒಂದು ಬೈರಡ್ ಸ್ಕೋರ್ ಕೊಡ್ತೀವಿ. ಈಗ ಮ್ಯಾಮೋಗ್ರಾಮ್ನ ನಂತರ ಬಯಾಪ್ಸಿ ಮಾಡಿಸಿ ಅಂತ ಹೇಳಿದ್ರೆ ಡಾಕ್ಟರ್, ಅಂದ್ರೆ ಕ್ಯಾನ್ಸರ್ ಇದೆ ಅಂತ ಅರ್ಥನಾ ಅಂತ? ತುಂಬಾ ಜನ ಭಯ ಇರುತ್ತೆ, ಬಯಾಪ್ಸಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಅಂದಾಗ ಕ್ಯಾನ್ಸರ್ ಇದೆ ಅಂತ. ಹೌದು. ಸೊ ನಾನು ಬೈರಡ್ ಸ್ಕೋರಿಂಗ್ ಆಗುವಾಗ ಹೇಳಿದೆ, ನಾನು ಬೈರಡ್ಸ್ 4 ಅಂತಂದ್ರೆ ಅದರಲ್ಲಿ 4-5 ಅಂತಂದ್ರೆ ನಾವು ಬಯಾಪ್ಸಿ ಮಾಡಕ್ಕೆ ಹೇಳ್ತೀವಿ ಅಂತ. ಸೊ ಈಗ 4 ಅಲ್ಲೇ ಕೆಲವೊಂದು ಕ್ಯಾಟಗರೀಸ್ ಇದೆ, 4A B C ಅಂತೇಳಿ. ಸೊ ಆ 4A ಅಂತಂದ್ರೆ ನಾವು ನಮಗೆ ಅಷ್ಟು ಡೌಟ್ ಇಲ್ಲ, ಒಂದು 10% ಅಷ್ಟೇ ಡೌಟ್ ಇರೋದು. ಅದ್ರ 90% ನಮ್ಗೆ ಗೊತ್ತು ಅದು ಫೈಬ್ರೋಡಿನೋಮಾ ಅಥವಾ ಬಿನೈನ್ ಏನಾದರೂ ಒಂದು, ಅಂದರೆ ಆಕ್ರಮಣಕಾರಿಕೆ ಅಂತ, ಮ್ಯಾಲಿಗ್ನೆನ್ಸಿ ಅಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ಜಸ್ಟ್ ಒಂದು ಬಯೋಪ್ಸಿ ಅಂತ ಪ್ರೂವ್ ಮಾಡೋಕ್ಕೆ, ಅಂದರೆ ಅದು ಕ್ಯಾನ್ಸರ್ ಅಲ್ಲ, ಮ್ಯಾಲಿಗ್ನೆನ್ಸಿ ಅಲ್ಲ, ಬಿನೈನ್ ಅಥವಾ ಏನೂ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಕೆಲವೊಂದು ಸತಿಗೆ ಬಯೋಪ್ಸಿ ಮಾಡಬೇಕಾಗುತ್ತೆ. ಓಕೆ, ಈಗ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿ ಸ್ಕಿನ್ ಅಥವಾ ಬಾಡಿ ಇರ್ತದೆ. ಆಗ ಕೆಲವರು ಈ ಬಾಡಿಯಲ್ಲಿ ಸ್ಕಿನ್ ರ್ಯಾಷಸ್ ಇರ್ಬೋದು ಅಥವಾ ಏನೋ ಒಂದು ತೊಂದರೆಗಳಿದ್ದಾಗ ಅಂಥವರಿಗೂ ಕೂಡ ಮ್ಯಾಮೋಗ್ರಾಮ್ ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಕೆಲವೊಬ್ಬರಿಗೆ ಅನ್ಸುತ್ತೆ ನನಗೆ ಆಲ್ರೆಡಿ ಸ್ಕಿನ್ನಲ್ಲಿ ರ್ಯಾಶ್ ಇದೆ, ಗಾದ್ರೆ ಇದೆ, ಅಥವಾ ಆ ಟೈಮಲ್ಲಿ ನಾನು ಮಾಡಿಸಿದ್ರೆ ರೇಡಿಯೇಷನ್ ಆಗಿಬಿಟ್ಟು ನನಗೆ ಮತ್ತೆ ಜಾಸ್ತಿ ಆಗುತ್ತೆ. ಹಾಗೆ ಏನೂ ಇಲ್ಲ. ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ಬೋದು, ಸೇಮ್ ಅದೇ ಪ್ಯಾಡಲ್ಸ್ ಇಲ್ಲ. ಪ್ರತಿಯೊಂದು ಪೇಷಂಟ್ ಆದ ನಂತರ ಪ್ಯಾಡಲ್ಸ್ ಎಲ್ಲ ಕ್ಲೀನ್ ಮಾಡ್ತೀವಿ, ಮತ್ತೆ ತಗೋತೀವಿ. ಸೊ ಅದು ಸ್ಪ್ರೆಡ್ ಆಗುತ್ತೆ ಅಂತ ಚಿಂತೆ ಇಲ್ಲ. ಮತ್ತೆ ನಿಮಗೆ ಏನಾದ್ರು ಸ್ಕಿನ್ ಕಂಡೀಷನ್ ಅಥವಾ ಗುಳ್ಳೆ ಏನೇ ಇದ್ರೆ ಕೂಡ ನಾವು ಆರಾಮ್ಸೆ ಮಾಡ್ಬೋದು. ಅದಕ್ಕೆ ಏನು ಸಂಬಂಧ ಇಲ್ಲ, ಏನಾಗಲ್ಲ ಅಂತ ಇಲ್ಲ. ಅದೇ ರೀತಿ ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತದೆ, ಅಂಥವ್ರಿಗೆ ಏನ್ ಮಾಡ್ಬೋದು ಅಂತ, ಆ ರೀತಿ ಇರುತ್ತಾ ಅಂತ? ಸೊ ಈಗ ಹೈ ರಿಸ್ಕ್ ಅಂತಂದ್ರೆ 3 ಹೈ ರಿಸ್ಕ್ ಸನದ್ ಕ್ಯಾನ್ಸರ್ ಬರಲಿಕ್ಕೆ. ಒಂದು ಅನ್ನೋದು ಏಜ್ ಜಾಸ್ತಿ ಆಗ್ತಾ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥದ್ದು ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಂತ ಹೇಳಿ ಸಣ್ಣ ವಯಸ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರಲ್ಲ ಅಂತ ಇಲ್ಲ, ಅವರಿಗೆ ಕೂಡ ಬರುತ್ತೆ. ಆದರೆ ಏಜ್ ಅನ್ನೋದು ಅದೊಂದು ರಿಸ್ಕ್ ಫ್ಯಾಕ್ಟರ್, ಅದೊಂದು ಪ್ರತಿಯೊಂದು ಕ್ಯಾನ್ಸರಲ್ಲಿ ಕೂಡ ಇರುತ್ತೆ. ಎರಡನೇದು ಅನ್ನೋದು ಇದು ವಂಶ ಪಾರಂಪರೆ, ಫ್ಯಾಮಿಲಿಯಲ್ಲಿ, ಅಂದ್ರೆ ಎಸ್ಪೆಷಲಿ ತಾಯಿ ಸೈಡಲ್ಲಿ. ಈಗ ತಾಯಿಗೆ ಅಥವಾ ತಾಯಿ ಸೈಡಲ್ಲಿ ಇರೋದು, ಅಂದ್ರೆ ಅವ್ರು ನಮ್ಮ ಚಿಕ್ಕಮ್ಮ ಅಥವಾ ನಮ್ಮ ತಾಯಿ ಸೈಡ್ ಇರೋ ಕಸಿನ್ಸ್, ಅವರೆಲ್ಲರಿಗೂ ಏನಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತಂದ್ರೆ ಅವಾಗ ನಮ್ಗೆ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತ ಚಾನ್ಸ್ ಇದೆ. ಇನ್ನೊಂದು ಮೂರನೇದಂತಂದ್ರೆ ಈಸ್ಟ್ರೋಜನ್, ನಾನು ಅದು ಹಾರ್ಮೋನ್ ಅಂಶ ಅಂತ ಹೇಳಿದೆ ದೇಹದಲ್ಲಿ. ಆ ಈಸ್ಟ್ರೋಜನ್ ಅಂಶ ಅದು ಹೇಗೆ ಜಾಸ್ತಿ ಆಗುತ್ತಂತಂದ್ರೆ, ಇತ್ತೀಚೆಗೆ ಸಣ್ಣ ವಯಸ್ಸಲ್ಲಿ ಕೂಡ ಈಗ ಅನಾರೋಗ್ಯಕ ಆಹಾರ ಮಾಡಿ ತಿಂದು ವ್ಯಾಯಾಮ ಇರಲಾರ್ದ ಅವರಿಗೆ ಕೂಡ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಮತ್ತೆ ಕೆಲವೊಬ್ರು ಈಗ ಲೇಟಾಗಿ ಫ್ಯಾಮಿಲಿ ಸ್ಟಾರ್ಟ್ ಮಾಡೋದು, ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡದೆ, ಅಥವಾ 40-50 ವರ್ಷ ಆದರೆ ಕೂಡ ಮಕ್ಕಳಾಗ್ಲಾರ್ದ ಅವರಲ್ಲಿ ಕೂಡ ಈಸ್ಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ. ಸೊ ಈ 3 ರಿಸ್ಕ್ ಫ್ಯಾಕ್ಟರ್ಸಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಚಾನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಒಂದು 2-5 ಪಟ್ಟು ಜಾಸ್ತಿ ಇರುತ್ತೆ ಅವರಿಗೆ, ನಾರ್ಮಲ್ ಇನ್ನೊಬ್ಬರಿಗೆ ಕಂಪೇರ್ ಮಾಡಿದರೆ. ಸೊ ಈ ಹೈ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ನಾವು ಒಂದು ಇದು ಫ್ಯಾಮಿಲಿ ಅಂತ ನಾನು ಹೇಳಿದೆ, ಅದಕ್ಕೆ ಒಂದು ಟೆಸ್ಟ್ ಇದೆ, ಜೆನೆಟಿಕ್ ಟೆಸ್ಟಿಂಗ್ ಅಂತೇಳಿ, ಬ್ರಾಕಾ ಟೆಸ್ಟ್ ಅಂತ ಹೇಳ್ತಾರೆ.
ಈ ಬ್ರಾಕಾ ಟೆಸ್ಟ್ ಏನಾದರೂ ಪಾಸಿಟಿವ್ ಅಂತ ಬಂದರೆ ಆ ಪೇಷಂಟ್ಗೆ ಅವರಿಗೆ ನಾವು 35 ಇಯರ್ಸಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ ಮ್ಯಾಮೋಗ್ರಾಮ್ ಮಾಡಲಿಕ್ಕೆ. ಅವರು 40 ಇಯರ್ಸ್ ಅಂತರ ವೇಟ್ ಮಾಡೋದು ಬೇಕಿಲ್ಲ. ಅವರಿಗೆ 30ಇಂದ ನಾವು ಅಲ್ಟ್ರಾಸೌಂಡ್ ಸ್ಟಾರ್ಟ್ ಮಾಡ್ತೀವಿ ಪ್ರತಿ ವರ್ಷಕ್ಕೊಮ್ಮೆ, ಮತ್ತು 35 ಆದ ನಂತರನೇ ನಾವು ಮ್ಯಾಮೋಗ್ರಫಿ ಸ್ಟಾರ್ಟ್ ಮಾಡ್ತೀವಿ. ಏನಕ್ಕಂತಂದರೆ ಅವರಿಗೆ ಆಲ್ರೆಡಿ ರಿಸ್ಕ್ 2 ಇಂದ 5 ಪಟ್ಟು ಜಾಸ್ತಿ ಇದೆ. ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಹಾರ್ಮೋನ್ ಅಂಶದ ನೋಡ್ಕೊಂಡ್ಬಿಟ್ಟು ಅದೊಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸೊ ಆ ರಿಸ್ಕ್ ಪ್ರಕಾರ ನಾವು ಒಂದು ಬೈರೆಡ್ ಸ್ಕೋರಿಂಗ್ ಕೊಟ್ಬಿಟ್ಟು ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅದು ನಾರ್ಮಲ್ ಇದ್ದರೆ ಕೂಡ ಪರವಾಗಿಲ್ಲ, ಅದು ಕ್ಯಾನ್ಸರ್ ಅಂದರೆ ಅನಾಕ್ರಮಕ ಇರೋ ಕ್ಯಾನ್ಸರ್ ಇದ್ರೂ ಕೂಡ ಪರವಾಗಿಲ್ಲ. ಆದರೆ ಅವರಲ್ಲಿ ಆ ಸಬ್ ಕ್ಯಾಟಗರಿದಲ್ಲಿ ಕ್ಯಾನ್ಸರ್ ಬೇಗ ಕಂಡುಹಿಡಿಯೋದಂಥದ್ದು ನಮ್ದೊಂದು ಗೋಲ್ ಇರುತ್ತೆ. ಈಗ ನೀವು ಹೇಳಿದಾಗೆ 40 ಇಯರ್ಸ್ನ ಮೇಲೆ ಆಗಾಗ ಮ್ಯಾಮೋಗ್ರಾಮ್ ಮಾಡ್ತಾ ಇರಬೇಕು ಅಂತ ಹೇಳಿದ್ರಿ. ಅದೇ ರೀತಿ ಹೈ ರಿಸ್ಕ್ ಇದ್ದಾಗ ಅವರು ಆದಷ್ಟು ಜಾಗ್ರತೆ ಮಾಡಬೇಕು, ಸೊ ನಾವು ಬೇಗ ಮಾಡ್ತೇವೆ ಅಂತ. ಅದಕ್ಕಿಂತ ಮುಂಚೆ ಕೂಡ ಅಥವಾ ಸಣ್ಣ ಏಜಲ್ಲಿ ಕೂಡ ಮ್ಯಾಮೋಗ್ರಾಮ್ ಮಾಡ್ಬೋದಾ ಅಂತ? ಅದು ರಿಸ್ಕ್ ಮೇಲೆ. ಈಗ 35 ನಂತರ ಹೈ ರಿಸ್ಕ್ ಪೇಷಂಟ್ ಇದ್ದಾರೆ ಅಂದರೆ ಮಾಡ್ಬೋದು. ಅಥವಾ 35 ಇಯರ್ಸ್ ಪೇಷಂಟ್ ಹೈ ರಿಸ್ಕ್ ಏನೂ ಇಲ್ಲ, ಫ್ಯಾಮಿಲಿಯಲ್ಲಿ ಯಾರಿಗೂ ಏನೂ ಇಲ್ಲ, ಅವರು ಮಕ್ಕಳಿದ್ದಾರೆ, ಬ್ರೆಸ್ಟ್ ಫೀಡಿಂಗ್ ಮಾಡಿದ್ದಾರೆ, ಆದರೆ ಅವರಿಗೆ ಕೈಯಲ್ಲಿ ಗಡ್ಡೆ ಸಿಕ್ಬಿಟ್ಟು ಅವರು ಡಾಕ್ಟರ್ಗೆ ಸಂಪರ್ಕ ಮಾಡಿದಾಗ ಅವಾಗ ಅವರು ಸೂಜಿ ಪರೀಕ್ಷೆ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಅವಾಗ ಅವರು ಮ್ಯಾಮೋಗ್ರಫಿ ಮಾಡಬೇಕು. ಯಾಕಂದರೆ ಮ್ಯಾಮೋಗ್ರಫಿಯಲ್ಲಿ ನಾವು ಅದು ಪುಡಿ ನೋಡಬೇಕು, ಅವರಲ್ಲಿ ಎಷ್ಟು ಪುಡಿ ಇದೆ ಅಂತೇಳಿ, ಅದೊಂದು ಫೈಂಡಿಂಗ್. ಸೊ ಮತ್ತು ಕೆಲವೊಬ್ಬರಿಗೆ ಲಿಂಫೋಮಾ ಅಂತ ಹೇಳ್ತಾರೆ, ಅವರಿಗೆ ರಕ್ತದ್ದು ಕ್ಯಾನ್ಸರ್ ಅಂತ. ಅವರಿಗೆ ಕೆಲವೊಮ್ಮೆ ಟೈಮಲ್ಲಿ ಚೆಸ್ಟ್ದು ರೇಡಿಯೇಷನ್ ಕೊಟ್ಟಿರ್ತಾರೆ. ಚಿಕ್ಕ ಮಗು ಅಥವಾ 8 ವರ್ಷ ಆ ಟೈಮಲ್ಲಿ ಅವರಿಗೆ ಹೆವಿ ರೇಡಿಯೇಷನ್ ಕೊಟ್ಟಿರ್ತಾರೆ. ಅವರು ದೊಡ್ಡವರಾದಾಗ ಅಂದರೆ ಅವರು ಒಂದು 20-30 ಇಯರ್ಸ್ ಬರೋ ಟೈಮಲ್ಲಿ ಅವರಿಗೆ ಆ ಬ್ರೆಸ್ಟ್ ಕ್ಯಾನ್ಸರ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಅವ್ರಿಗೆ ಕೂಡ ನಾವು 35 ವರ್ಷ ನಂತರ ಮ್ಯಾಮೋಗ್ರಫಿ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀವಿ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡ್ರೆ ಈ ಮ್ಯಾಮೋಗ್ರಫಿಯ ಬಗ್ಗೆ ಇರುವಂಥ ತಪ್ಪು ಅಭಿಪ್ರಾಯಗಳು, ಅಂದರೆ ಹೆಚ್ಚಿನವರಿಗೆ ಇದರ ಬಗ್ಗೆ ವಿಷಯನೇ ಗೊತ್ತಿರೋದಿಲ್ಲ. ಏನೋ ಡಾಕ್ಟರ್ ಹೇಳ್ತಾರೆ ಇದನ್ನು ಈ ರೀತಿ ಮಾಡಿ ಅಂತ, ಹೆಸರು ಕೇಳಿದಾಗಲೇ ಭಯ ಪಡುವಂಥದ್ದು, ಏನೋ ತುಂಬ ನೋವಾಗ್ತದೆ ಅಥವಾ ಫ್ಯೂಚರ್ ಏನಾದ್ರು ತೊಂದರೆ ಆಗ್ಬೋದು, ಅದನ್ನು ಸೈಡ್ ಎಫೆಕ್ಟ್ ಆಗ್ಬೋದು ಅನ್ನುವಂಥ ಅವರೇ ಅಂತ ತಿಳ್ಕೊಂಡು ತಪ್ಪು ಅಭಿಪ್ರಾಯಗಳಿಂದಾಗಿ ಇದರಿಂದ ದೂರ ಇರುವಂಥದ್ದು. ಸೊ ಅಂಥವರಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.